ದ್ವಾರಾಳು ಸೊಸೈಟಿ ಅಧ್ಯಕ್ಷರ ಚುನಾವಣೆ ನಡೀತು. ಆ ಚುನಾವಣೆ ಹಿಂದಿನಂತೆ ಏನು ರಾಜಣ್ಣನವರು ಮೊದಲನೇ ಅವಧಿಗೆ ಅಧ್ಯಕ್ಷರಾದರು, ಎರಡನೇ ಅವಧಿಗೆ ರಾಮುಗೆ ಮಾಡಿಕೊಡ್ಬೇಕಾಯ್ತು. ಅದ್ರ ಪ್ರಕಾರ ಇವತ್ತು ಮಾತಿನಂತೆಯೇ ಇವತ್ತು ರಾಜಣ್ಣನವರು ರಾಜೀನಾಮೆ ಕೊಟ್ಟು ಎಲ್ಲ ಸದಸ್ಯರು ಒಗ್ಗೂಡಿ ಏನು ರಾಜಣ್ಣನ ಏನು ಆಯ್ಕೆ ಮಾಡಿದ್ರೋ ಇವತ್ತು ಅದೇ ಪ್ರಕಾರ ನಮ್ಮ ಮಾನಂಗಿ ರಾಮಕೃಷ್ಣೇಗೌಡನ್ನ ಇವತ್ತು ಎರಡನೇ ಅವಧಿಗೆ ದ್ವಾರಾಳು ಸೊಸೈಟಿಗೆ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಎಲ್ಲರಿಗೂ ಗೌರವಾನ್ವಿತ ಎಲ್ಲ ನನ್ನ ನಿರ್ದೇಶಕರುಗಳಿಗೆ ಹಾಗೂ ಗೌರವಾನ್ವಿತ ನಮ್ಮ ಸೂಪರ್ವೈಸರ್ಗೂ ಹಾಗೂ ಕಾರ್ಯದರ್ಶಿಯವ್ರಿಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಇವತ್ತು ಮಾತಿನಂತೆ ನಡ್ಕೊಳ್ಳೋದು ಭಾಳ ಕಷ್ಟ. ಇವತ್ತು ನಾವು ನೋಡ್ತಿದ್ದೇವೆ. ಅದ್ರ ಪ್ರಕಾರ ಇವತ್ತು ರಾಜಣ್ಣವ್ರು ಮಾತು ಉಳಿಸಿದ್ದಾರೆ. ಅವ್ರಿಗೂ ಸಹ ನಾನು ಮೊದಲನೇದಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಈಗ ನೂತನವಾಗಿ ಏನು ಇವಾಗ ರಾಮಕೃಷ್ಣಗೌಡರು ಆಯ್ಕೆ ಆಗಿದ್ದಾರೆ, ಅವರು ಏನು ಜವಾಬ್ದಾರಿ ಹಿಂದಿಂದ ಏನು ಸೊಸೈಟಿ ಉಳಿಸ್ಕೊಂಡು ಬಂದಿದ್ದಾರೆ ದ್ವಾರಾಳು ಸೊಸೈಟಿಯನ್ನು, ಮುಂದೆನೂ ಸಹ ಯಾರಿಗೂ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಮೊದಲನೇ ಸರ್ತಿ ಇವತ್ತು ಹಿಂದೆ ಅಪ್ಪಾಜಿಯವರು ಮಾಡ್ಕೊಂಬಂದರು. ಇವತ್ತು ನಿನ್ಗೆ ಅವಕಾಶ ಸಿಕ್ಕೈತೆ. ಅದರಿಂದ ನೀನು ಸಹ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನೀನು ಸಹ ಈ ದ್ವಾರಾಳು ಸೊಸೈಟಿಯನ್ನು ನಡೆಸ್ಕೊಂಡು ಮುಂದೆ ಸಾಗಿಸ್ಲಿ ಅಂತಲ್ಲ ನಾನಾದರೂ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸದಸ್ಯರಿಗೂ ಸರಿಸಮಾನವಾಗಿ ಅವರಿಗೆ ಸರಿಸಮಾನವಾಗಿ ಕರ್ಕೊಂಡು ಹೋಗ್ಬೇಕು ಅವ್ರನ್ನ ಜೊತೆಯಲ್ಲಿ ಅಂತಲ್ಲ ಅದು ನಾನಾದರೂ ಹೇಳ್ತಾ ಮತ್ತೊಮ್ಮೆ ನೀನು ರಾಜಕೀಯದಲ್ಲಿ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಅಂತಲ್ಲ ಅದು ನಾನಾದರೂ ಹೇಳ್ತಾ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರಿಗೂ ಹಾಗೂ ಮಾಜಿ ಅಧ್ಯಕ್ಷಗಳಿಗೂ ಹಾಲಿ ಸದಸ್ಯರಿಗೂ ನಾನು ವಂದಿಸಿ ನಾನು ಮಾತು ಮುಗಿಸ್ತೇನೆ. ಶಿರಾ ತಾಲೂಕಿನ ಧಾರವಾಡ ಪ್ರಾಥಮಿಕ ಕೃಷಿ ಉತ್ಪನ್ನ ಸಹಕಾರ ಸಂಘಕ್ಕೆ ಹೊಸದಾಗಿ ಅಧ್ಯಕ್ಷ ಆಗಿರುವ ರಾಮಕೃಷ್ಣಗೌಡರಿಗೆ ಅಭಿನಂದಿಸ್ತಾ, ದ್ವಾರಾಳು ಸೊಸೈಟಿ ಅಂತಂದರೆ ಇವತ್ತಿನ ದಿವಸ ಇವತ್ತು ಕಾರ್ಪೊರೇಷನ್ ಸೆಕ್ಟರಲ್ಲಿ ಸುಮಾರು ಬ್ಯಾಂಕ್ಗಳಿದ್ದಾವೆ, ಸುಮಾರು ಸಾಲ ಕೊಡ್ತಾಯಿದ್ದಾರೆ. ಅವತ್ತಿನ ಕಾಲದಲ್ಲಿ 10 ಸಾವಿರ ಸಾಲ ತಗೊಂಡು 5 ಸಾವಿರ ತಗೊಳ್ಳೋದು ಭಾಳ ಕಷ್ಟ ಅಂತ ಕಾಲದಲ್ಲಿ ನಮ್ಮ ತಾಲೂಕಿನ ರೈತರನ್ನ ಉಳಿಸ್ಕೊಂಡು ಬಂದಂಥ ಸೊಸೈಟಿ ಇದು. ಇವತ್ತಿನ ದಿವಸ ನಮ್ಮ ತಾಲೂಕಿನಂಥ 150 ಕೋಟಿಗೆ ಹೆಚ್ಚಿಗೂ ಸಾಲನ ನೀಡೋಂಥ ಬ್ಯಾಂಕು ಈ ದ್ವಾರಾಳು ಸೊಸೈಟಿ. ಮತ್ತು ಈ ಶಾಖೆ ಶಿರಾ ಶಾಖೆ ಏನು ದ್ವಾರಾಳು ಸೊಸೈಟಿ ಶಾಖೆ ಸುಮಾರು 6 ಕೋಟಿ ಸಾಲವನ್ನು ಇವತ್ತು ಅಡ್ವಾನ್ಸ್ ಮಾಡಿ ರೈತರು ಅಡ್ವಾನ್ಸ್ ಮಾಡಿದ್ದಾರೆ. ಇದನ್ನು ಇನ್ನೂ ಹೆಚ್ಚಿನದಾಗಿ ಗೌರವಿತ ಅಧ್ಯಕ್ಷರಾದ ರಾಜಣ್ಣನ ವಿಶ್ವಾಸ ತೊಗೊಂಡು ಇಲ್ಲೆಲ್ಲ ನಿರ್ದೇಶನ ವಿಶ್ವಾಸ ತೊಗೊಂಡು ಇನ್ನೂ ಮುನ್ನೆ ಬಿಡಿದು ಏನು 15 ಕೋಟಿ 20 ಕೋಟಿ ಸಾಲ ನೀಡೋದ್ರ ಮುಖಾಂತರ ನಮ್ಮ ರೈತರಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕಂತೇಳಿ ಎಲ್ಲ ನಿರ್ದೇಶಕರ ಪರವಾಗಿ ನಾನು ಅಧ್ಯಕ್ಷ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. ಅಧ್ಯಕ್ಷರಾಗೋದಕ್ಕೆ ಎಲ್ಲರೂ ಡೈರೆಕ್ಟ್ರುಗಳು ನಾನು ಅದೇ ರೀತಿಯಾಗಿ 1 ವರ್ಷ ಅಧಿಕಾರ ಅನುಭವಿಸಿ ಎರಡನೇ ಔಷಧಿನ ರಾಮಕೃಷ್ಣಗೌಡರಿಗೆ ನಮ್ಮ ಉಗ್ರೇಶ್ ಅಣ್ಣವರು ರಾಮು ಹಾಗೂ ರಾಘು ಇವರೆಲ್ಲ ಹೇಳಿ ನನ್ನನ್ನು ಮಾಡಿದರು. ಅದೇ ರೀತಿ ನಾನು ಇವತ್ತಿನ ದಿವಸ 1 ವರ್ಷ ಆದಮೇಲೆ ನಮ್ಮ ರಾಮಕೃಷ್ಣಗೌಡರಿಗೆ ಬಿಟ್ಟುಕೊಟ್ಟಿದ್ದೀನಿ. ನಾನು ಈ ರೀತಿ ರಾಮಕೃಷ್ಣಗೌಡರಿಗೆ ಏನು ಬೇಕೋ ಸಹಕಾರ ನಾನು ಕೊಡ್ತೀನಿ. ಎಲ್ಲ ಡೈರೆಕ್ಟ್ರುಗಳು ಕೊಟ್ಟು ಸದಾ ಹೀಗೆ ನಮ್ಮ ದ್ವಾರಾಳು ಪತ್ನಿ ಸಹಕಾರ ಬೆಳ್ಕೊಂಡು ಹೋಗಲಿ ಅಂತೇಳಿ ನಾನು ಆಶೀರ್ವಾದ ಮಾಡ್ತೀನಿ. ಇವತ್ತೇನು ದ್ವಾರಾಳು ಸೊಸೈಟಿಗೆ ನೂತನವಾಗಿ ಅಧ್ಯಕ್ಷರಾದಂಥ ರಾಮಕೃಷ್ಣಗೌಡರಿಗೆ ಶುಭಾಶಯ ಕೋರಿ ಇವತ್ತೇನು ರಾಮಕೃಷ್ಣ ಅಂದರೆ ರಾಮು ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ಐತೆ. ಈ ಸಹಕಾರಿ ಸಂಘ ಅಂದರೆ ಸಹಕಾರ ಅಂದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋದ್ರೇ ಈ ಸಹಕಾರಿ ಸಂಘಗಳು ಯಶಸ್ವಿಯಾಗಿ ನಡೆಯೋದು. ಹಾಗಾಗಿ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಏನು ರಾಜಣ್ಣವ್ರು ಹಿಂದಿದ್ದಂಥ ಅಧ್ಯಕ್ಷರು ಮಾತು ಕೊಟ್ಟಂಗೆ ಅವ್ರು ಮಾತಂಗೆ ನಡ್ಕೊಂಡಿದ್ದಾರೆ. ಹಂಗೆ ರಾಮುನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಈ ಸೊಸೈಟಿನ ಹೆಚ್ಚು ತಾಲೂಕಲ್ಲೇ ಒಂದು ಹೆಚ್ಚಾಗಿ ಬೆಳೆಸ್ತೀನಿ ಅಂತ ನಾನಾದರೂ ಕೇಳ್ತಾ ರಾಮುಗೆ ಒಳ್ಳೆಯದಾಗಲಿ ಅಂತ ಶುಭಾಶಯ ಕೊಡ್ತೀನಿ. ಎಲ್ಲರೂ ನಮಸ್ಕಾರ. ನಮ್ಮ ಡೈರೆಕ್ಟ್ರಿಗೂ ನಮ್ಮ ಮಾಜಿ ಅಧ್ಯಕ್ಷರಿಗೂ ನನಗೆ ಹೇಳ್ಕಂದ್ರೆ VSS ದ್ವಾರಾಳು ಸೊಸೈಟಿ ಅಧ್ಯಕ್ಷರಾಗಿ ನಮ್ಮ ರಾಜಣ್ಣವರು ಏನಂತ ಮಾತು ಕೊಟ್ಟಿದ್ರು ಹಂಗೆ 1 ವರ್ಷ ಆದಮೇಲೆ ಬಿಟ್ಕೊಡ್ತೀವಪ್ಪ ಅಂದ್ರೆ ಹಂಗೆ ಅದೇ ಥರ ಮಾತು ಕೊಟ್ಟು ನಮ್ಗೆ ಬಿಟ್ಕೊಟ್ರು. ನಮ್ಮ ಡೈರೆಕ್ಟ್ರುಗಳು ಎಲ್ಲರೂ ಡೈರೆಕ್ಟ್ರು ಉಪಾಧ್ಯಕ್ಷ ಆಗಿರ್ಬೋದು ನಮ್ಮ ಡೈರೆಕ್ಟ್ರುಗಳೆಲ್ಲಾಗಿ ನನಗೆ ಸಹಕಾರ ಮಾಡಿ ಅಧ್ಯಕ್ಷ ಮಾಡಿದರು. ಹಂಗೆ ನಾನು ಧನ್ಯವಾದಗಳು. ಹಂಗೆ ನಾನು ಹಂಗೆಲ್ಲ ನಮ್ಮ ಬಾಡಿ ಇಟ್ಕೊಂಡು ಎಲ್ಲನೂ ಉಪಾಧ್ಯಕ್ಷರು ಆಗ್ಬೋದು, ನಮ್ಮ ಡೈರೆಕ್ಟ್ರ್ ಆಗ್ಬೋದು, ನಮ್ಮ ಸೂಪರ್ವೈಸರ್ ಆಗ್ಬೋದು ಎಲ್ಲನೂ ಸಹಕಾರ ಇಟ್ಕೊಂಡು ಇನ್ನೂ ಮುಂದೆ ಇನ್ನೂ ಹೆಚ್ಚು ಸಾಲ ನೀಡ್ತೀನಿ ತಂದು ನಮ್ಮ ದೊಡ್ಡ ಸಾಹೇಬ್ರ ಹೋಗಿ ರಾಜಣ್ಣ ಸಾಹೇಬ್ರ ಹೋಗಿ ಇನ್ನೂ ತಂದು ಮಾತಾಡ್ಕೊಂಡು ಇನ್ನೂ ಹೆಚ್ಚು ಅಭಿವೃದ್ಧಿ ಪಡಿಸ್ತೀನಿ. ಬ್ಯಾಂಕಿಗೆ ರೈತರಿಗೆ ನಮ್ಮ ಸಣ್ಣ ರೈತರಿಗೆ ಅಭಿವೃದ್ಧಿ ಪಡಿಸ್ತೀನಿ, ಸಹಾಯ ಮಾಡಿಸ್ತೀನಿ. ಧನ್ಯವಾದ. ಮಾಡ್ಕೊಂಡು ಹೆಚ್ಚಿನದಾಗಿ ಸಾಲ ಇಂಪ್ರೂವ್ ಮಾಡಬೇಕು, ಸೊಸೈಟಿ ಅಭಿವೃದ್ಧಿ ಪಡಿಸಬೇಕು ಅಂತ ನಾವು ಕೇಳ್ಕೊತೀವಿ. ಇರುವಂತಹ ಎಲ್ಲ ಜನಗಳಿಗೂ ಮತ್ತು ನಮ್ಮ ಡೈರೆಕ್ಟ್ರಿಗಳಿಗೂ ಎಲ್ಲ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಎಲ್ಲ ಮೊದಲನೇ ಸರಿ ಅಧ್ಯಕ್ಷರಾಗಿ ರಾಜಣ್ಣ ಅವರಿದ್ದರು. ಅವರು ಇದರಲ್ಲಿ ಎಲ್ಲರ ಸಹಕಾರದೊಂದಿಗೆ ಚೆನ್ನಾಗಿ ನಡೆಸ್ಕೊಂಡು ಹೋದರು. ನೆಕ್ಸ್ಟು 1 ವರ್ಷ ಆದಮೇಲೆ ರಾಮುಗೆ ಬಿಟ್ಕೊಡ್ತೀವಿ ಅಂತ ಹೇಳಿದರು. ಹಾಗೆ ಬಿಟ್ಕೊಟ್ಟಿದ್ದಾರೆ. ಹಾಗೆ ರಾಮುಗೆ ನಾವೆಲ್ಲರೂ ಸಹಕಾರ ಕೊಟ್ಟು
ಮುಂದೆ ಬ್ಯಾಂಕನ್ನು ಇನ್ನೂ ಅಭಿವೃದ್ಧಿಗೆ ತಗೊಂಡೋಗ್ಬೇಕು ಮತ್ತು ಹೆಚ್ಚಿನ ಸಾಲ ತಂದು ಎಲ್ಲ ರೈತರಿಗೆ ಕೊಟ್ಟು ಅವ್ರಿಗೆ ನಾವು ಎಷ್ಟಾಗುತ್ತೋ ಅಷ್ಟು ನಾವು ರೈತರಿಗೆ ಇದರಿಂದ ನಾವು ಸಹಾಯ ಆಗಬೇಕು. ಹಾಗೆ ನಾವು ರಾಮುಗೆ ಹೇಳ್ತಾ ಇರೋದಷ್ಟೇ, ಎಲ್ಲರೂ ಹೋಗಿ ಸಾಹೇಬ್ರ ಹತ್ರ ಮಾತಾಡಿ ಲೋನ್ ತಗೊಂಡು ಬಂದು ರೈತರಿಗೆ ಸಹಾಯ ಮಾಡಲೇಬೇಕು ಅಂತ ನಾನು ರಾಮುಗೆ ಹೇಳ್ತಾ ಇದ್ದೀನಿ. ಇದರಿಂದ ಎಲ್ಲರ ಮುಖಾಂತರ ಎಲ್ಲರ ಮುಂದೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ನೂತನ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ ಪ್ರಯುಕ್ತ PK ರಾಮಕೃಷ್ಣೇಗೌಡರು, ಮನಂಗಿ ತಾಂಡ ವಾಸಿಗಳು. ಈ ವ್ಯವಸಾಯ ಸೇವಾ ಸಹಕಾರ ಸಂಘ ಧಾರಾಳು ನಿಯಮಿತ ಇದನ್ನು ಎಲ್ಲ ಸದಸ್ಯರು ಇದ್ದಾರೆ, ಡೈರೆಕ್ಟ್ರುಗಳು. ಇದನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನು ಇರತಕ್ಕಂಥ 3-4 ವರ್ಷ ಅವಧಿ ಒಳಗೆ ಸೇವೆ ಮಾಡಿ ರೈತರಿಗೆ ಸಾಲ ಕೊಡಿಸ್ಬೇಕು, ಪಿಗ್ನಿ ಸಾಲ ಮಾಡಬೇಕು. ಸಂಘ ಸಹಕಾರ ಸ್ತ್ರೀ ಶಕ್ತಿ ಸ್ವಶಕ್ತಿ ಸಂಘಗಳಿಗೆ ಸಾಲ ಕೊಡಬೇಕು. ಇದು ಕೊಡಬೇಕು ಅಂದ್ರೆ ಇದು ಬೇಕು, ಮೂಲ ಬೇಕು. ಹೋಗ್ಬಿಟ್ಟು KN ರಾಜಣ್ಣವ್ರ ಹತ್ರ ಹೋಗ್ಬಿಡೋಣ, ನಾನು ಬರ್ತೀನಿ. ಹೋಗ್ಬಿಟ್ಟು ಎಲ್ಲ ಸದಸ್ಯರನ್ನು ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಕಂಡು ನಮ್ಮ ಸಹಕಾರ ಸಂಘಕ್ಕೆ ಧಾರಾಳಿಗೆ ಹೆಚ್ಚಿನ ಫಂಡ್ ತಂದು ರೈತರಿಗೆ ಸಾಲ ಕೊಡಬೇಕು. ಸಂಘಗಳು ಕೊಡಬೇಕು, ಪಿಗ್ನಿ ಕೊಡಬೇಕು, ವೆಹಿಕಲ್ ಕೊಡಬೇಕು, ಗೊಬ್ಬರ ತರಬೇಕು, ಔಷಧಿ ತರಬೇಕು. ಎಲ್ಲ ಮಾಡಿದರೆ ಸಹಕಾರ ಸಂಘ ಚೆನ್ನಾಗೆ ಆದಾಯ ಬರ್ತೈತೆ, ಉತ್ಪತ್ತಿ ಆಗ್ತೈತೆ, ಸಹಕಾರ ಸಂಘ ಚೆನ್ನಾಗಿ ನಡೀತೈತೆ. ಎಲ್ಲ ಸದಸ್ಯರು ಅಧ್ಯಕ್ಷಗೆ ಕೋಪ್ರೇಟ್ ಮಾಡಬೇಕು, ಅಧ್ಯಕ್ಷರು ಸದಸ್ಯರಿಗೆ ಕೋಪ್ರೇಟ್ ಮಾಡಬೇಕು. ಹಂಗಿದ್ರೆ ಇದು ಸಹಕಾರ ಸಂಘ ಸಹಕಾರ ಇರಬೇಕು. ಅದಕ್ಕೋಸ್ಕರನ ಒಂದು ದಿವಸ ಡೇಟ್ ಫಿಕ್ಸ್ ಮಾಡ್ತಾರೆ. ಸೂಪರ್ವೈಸರಿಗೆ ಹೇಳಿದ್ದೀನಿ, ಜನಾರ್ದನ ಸಾರ್ಗೆ ಹೋಗ್ಬಿಟ್ಟು ಎಲ್ಲರೂ ಒಂದು ನಿಯೋಗ ಹೋಗ್ಬಿಟ್ಟು ಅವ್ರಿಗೆ ಒಂದು ಗ್ರ್ಯಾಂಡ್ ಲ್ಯಾಂಡ್ ಕೊಟ್ಟು ಹೋಗಿ ಒಂದು ಫಂಡ ನಮ್ಮ ಸಂಘಕ್ಕೆ ಒಂದು 4-5 ಕೋಟಿನ ಎಲ್ಲ ರೈತರಿಗೂ ಗ್ರಾಮಾಂತರ ಪ್ರದೇಶಕ್ಕೆ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು. ನಾವು ಗ್ರಾಮಾಂತರ ಪ್ರದೇಶ ಹಿಂದೆ ಅನ್ಯಾಯ ಆಯಿತು, ಗ್ರಾಮಾಂತರ ಪ್ರದೇಶ ಈಗ ಎಲ್ಲರಿಗೂ ಕೊಡಬೇಕು, ಟೌನ್ನವ್ರಿಗೂ ಕೊಡಬೇಕು. ಗ್ರಾಮಾಂತರ ಪ್ರದೇಶ ಕೊಟ್ಟು ನಾವು ಸಹಕಾರ ಕೊಟ್ಟು ನಾವು ನಮ್ಮ ಸಂಘನ ಅಭಿವೃದ್ಧಿಗೊಂಡಿಸ್ಬೇಕು. ಅದಕ್ಕೋಸ್ಕರ ಇನ್ನು ನಾವೆಲ್ಲ ಹಿಂದೆ ಸರ್ವಿಸ್ ಮಾಡಿದ್ದೀವಿ, ಪಿಗ್ನಿ ಕಲೆಕ್ಟ್ ಮಾಡಿ ಹಿಂದೆ ನಾನು ಸುಮಾರು ಸರ್ತಿ ಸರ್ವಿಸ್ ಮಾಡಿದ್ದೀನಿ. ಅಧ್ಯಕ್ಷ ಆದೆ, ಡೈರೆಕ್ಟರ್ ಆದೆ, 85ರಿಂದಲೂ ಬಂದಿದ್ದೀನಿ. ಅದಕ್ಕೋಸ್ಕರ ನೀವೆಲ್ಲ ಯುವಕರು ಚೆನ್ನಾಗಿ ಬೆಳೆದು ಸಂಸ್ಥೆನ ಚೆನ್ನಾಗಿ ಬೆಳೆಸಿ ತಾಲ್ಲೂಕಿನಲ್ಲಿ ನಮ್ಮ ಇಡೀ ಸಿರಾ ತಾಲ್ಲೂಕಿಗೆ ಧಾರಾಳ ಸಹಕಾರ ಸಂಘದ ದೊಡ್ಡದು ಕಸಬಾ ಸೇರುತ್ತೆ. ಅದನ್ನು ಹೆಚ್ಚಿನ ಮುಂದೆ ಹಿಂದಲ್ಲಿ ಬ್ಯಾಂಕ್ ಮಾಡ್ಬೋದು. ಈಗಲೂ ಬ್ಯಾಂಕೇ ಇದು ಮಾಡಿ ನಮ್ಮ ಸಂಘನ ಅಭಿವೃದ್ಧಿಗೊಳಿಸಬೇಕು ಅಂತ ಎಲ್ಲ ಸದಸ್ಯರುಗಳಿಗೂ ಅಧ್ಯಕ್ಷರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ನಮ್ಮ ರೈತಾಪಿಗಳು ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಕರ್ನಾಟಕ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಥೈರಾಯ್ಡನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.